ಕೊಪ್ಪಳ ಜಿಲ್ಲೆಯಲ್ಲಿ ಸಾರಿಗೆ ಬಸ್ಗೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕುಕನೂರಿನ ಬಳಿ ಕಲ್ಲು ತೂರಾಟ ನಡೆದಿರುವಂತದ್ದು ಸಾರಿಗೆ ಬಸ್ ಮೇಲೆ. ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿತ್ತು ಈ ಬಸ್. ಕುಕನೂರು ಹತ್ರ ಬಸ್ಗೆ ಕಲ್ಲು ಬಿಸಿದ್ದಾರೆ. ಸಾರಿಗೆ ಬಸ್ಗೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕೊಪ್ಪಳದ ಕುಕನೂರಿನ ಬಳಿ ಕಲ್ಲು ತೂರಾಟ ನಡೆದಿರೋದು. ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ ಮೇಲೆ ಕಲ್ಲು ತೂರಾಟ ಕಿಡಿಗೇಡಿಗಳಿಂದ. ಬಸ್ ಆಪರೇಟ್ ಆಗ್ತಾ ಇತ್ತು. ಇದು ಯಲಬುರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು. ಆದರೆ ಕೊಪ್ಪಳದ ಕುಕನೂರು ಹತ್ರ ಈ ಬಸ್ ಮೇಲೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಬಸ್ ಮೇಲೆ, ಸಾರಿಗೆ ಬಸ್ ಮೇಲೆ ಕಲ್ಲು ತೂರಿರುವಂತದ್ದು ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸಾರಿಗೆ ಬಸ್ಗೆ ಕಲ್ಲು ತೂರಿರುವಂತದ್ದು. ಈ ಬಸ್ ಆಕ್ಚುಲಿ ಯಲಬುರ್ಗಾದಿಂದ ಬೆಂಗಳೂರಿಗೆ ಆಪರೇಟ್ ಆಗ್ತಾ ಇತ್ತು. ಕೊಪ್ಪಳದ ಕುಕನೂರು ಹತ್ರ ಕಿಡಿಗೇಡಿಗಳು ಈ ಬಸ್ಗೆ ಕಲ್ಲು ತೂರಿದ್ದಾರೆ. ಈ ರೀತಿಯ ಘಟನೆಗಳು ಆಗಬಾರದು ಅಂತಾನೆ ನಿಗಾವಹಿಸುವಂತಹ ಕೆಲಸ ಆಗ್ತಾ ಇದೆ. ಆದರೆ ಅಂತ ಘಟನೆಗಳು ಆಗಿಯೂ ಬಿಟ್ಟಿದೆ ನೋಡಿ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಅದು ಯಲಬುರ್ಗಾದಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು. ಕುಕನೂರ್ ಹತ್ರ ಕಿಡಿಗೇಡಿಗಳು ಈ ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಕೆಲವರಿಗೆ ಮಾಹಿತಿಯೇ ಇಲ್ಲ ಇವತ್ತು ಸಾರಿಗೆ ಮುಷ್ಕರ ಅಂತ ಹೇಳಿ. ಇವತ್ತಿನಿಂದ ಬಸ್ಗಳು ಇರೋದಿಲ್ಲ ಅಂತ ಹೇಳಿ ಕೆಲವು ಜನರಿಗೆ ಗೊತ್ತೇ ಇಲ್ಲ, ಸುಮ್ಮನೆ ಬಂದ್ಬಿಟ್ಟಿದ್ದಾರೆ. ಆದರೆ ಈಗ ಅಲ್ಲಿ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇವತ್ತು. ಬೆಳಬೆಳಗ್ಗೆ ಊರುಗಳಿಗೆ ಹೋಗಬೇಕು ಅಂತ ಬಂದವರಿಗೆ ಬಸ್ ಇಲ್ಲ, ಪೇಚಾಡುವಂತ ಪರಿಸ್ಥಿತಿ. ಇನ್ನು ಲಾಂಗ್ ರೂಟ್ ಬಸ್ಗಳಿಲ್ಲ, ಜಿಲ್ಲೆಯ ಒಳಗಡೆ ಓಡಾಡುವಂತ ಲೋಕಲ್ ಬಸ್ಗಳಿಲ್ಲ. ನೋಡಿ, ಇವರೆಲ್ಲೋ ಸ್ಪೋರ್ಟ್ಸ್ ಪಂದ್ಯಾವಳಿಗೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಬಂದ್ಬಿಟ್ಟಿದ್ದಾರೆ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೋ ಪಂದ್ಯಾವಳಿಗೆ ಹೋಗಬೇಕು ಅನ್ಸುತ್ತೆ ಇವರು. ಆದರೆ ಬಸ್ಗಳಿಲ್ಲದೆ ಪರದಾಡುವಂತ ಪರಿಸ್ಥಿತಿ. ಆಟೋದ ಮೊರೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಹುಡುಗ ಸ್ಟೂಡೆಂಟ್ ಗದಗ್ನ ದೃಶ್ಯಾವಳಿಗಳಿದು ತಾವು ಗಮನಿಸ್ತಾ ಇರೋದು. ಕನೆಕ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ಎಲ್ಲಿಗೂ ಹೋಗಬೇಕು ಅಂತ ಬಂದಿದ್ದಾರೆ. ಕೊಟ್ಟಿದ್ದಾರೆ, ಆದರೆ ಯಾರು ಕರ್ತವ್ಯಕ್ಕೆ ಬರಲಿಲ್ಲ. ಈಗ ಹೊಸಬ್ರೆಲ್ಲ ಇದಾರಲ್ಲ, ಅವನ್ನ ಕಳಿಸ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಮರೆ ಎಲ್ಲ ಫೋನ್ ಮೆಸೇಜ್ ಎಲ್ಲ ತಗೊಂಡಿದ್ದಾರೆ. ಹಾಗಾಗಿ ಬಸ್ ಇಲ್ಲ ಅಂದ್ರೆ ಕೆಲವರು ಹೊರಗೂ ಬರೋದಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಒಂದು 10 ಗಂಟೆವರೆಗೂ ಬಸ್ಗಳು ನಮ್ಮ ಲೋಕಲ್ ಎಲ್ಲ ಓಡ್ತವೆ. ಈಗ ಲೋಕಲ್ ಶಾಲಾ ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಕಳಿಸ್ತಾರೆ. ಅದೆಲ್ಲ ರಾತ್ರಿ ಬಂದು ಹಾಲ್ಟ್ ಆಗಿರ್ತದಲ್ಲ, ಅವರು ಅವ್ರ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿಂದ ಕಳಿಸ್ತಾ ಇದ್ದೇವೆ, ಮುಂದಕ್ಕೆ ಏನಂತ ನಮಗೆ ಗೊತ್ತಾಗಲ್ಲ. ಹೊರಗಡೆಯಿಂದ ಯಾವ್ದು ಬರ್ತಾ ಇಲ್ಲ ಸರ್. ಈಗ ನಿನ್ನೆ ರಾತ್ರಿ ಬಂದಿದ್ನೆಲ್ಲ ಕಳಿಸಿದ್ವಿ. ಹೌದು. ಏನಿಲ್ಲ, ಓಪನ್ ಇದೆ. ಹಾಗೆ ಇದ್ದಾರೆ, ಯಾರು ಬರ್ತಾರೋ ಅವ್ರನ್ನ ಡ್ಯೂಟಿ ಕಳಿಸ್ತಾ ಇದ್ದಾರೆ ಅಷ್ಟೇ. ಮಲ್ಲಿಕಾರ್ಜುನ್ ಸ್ಕೂಲ್ ಇದೆಯಲ್ಲ, ಹಾಗೆ ಕಳಿಸ್ತಾರೆ. ಇಲ್ಲ, ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. ಈಗ 7:30 ಮೇಲೆ ಲೋಕಲ್ ಗಾಡಿಗಳು ಹೋಗ್ತವೆ ಅಷ್ಟೇ. ಸೊ ಈಗ ಸಾರಿಗೆ ಅಧಿಕಾರಿಯೊಬ್ಬರು ಮಾತಾಡ್ತಾ ಇದ್ದನ್ನು ತಾವು ಗಮನಿಸ್ತಾ ಇದ್ರಿ. 10 ಗಂಟೆವರೆಗೂ ಬಸ್ಗಳು ಆಪರೇಟ್ ಆಗುತ್ತೆ, ಆಮೇಲೆ ಏನು ಅಂತ ನೋಡಬೇಕು ಅಂತ ಹೇಳಿ. ಸೊ ಇಲ್ಲಿಂದ ಬಸ್ಗಳು ಆಪರೇಟು ಆಗಿದೆ. ರಾತ್ರಿ ಬರುವಂತ ಬಸ್ಗಳು ಬಂದು ಹಾಲ್ಟು ಮಾಡಿದೆ. ಮಾರ್ನಿಂಗ್ ಹೊರಡಬೇಕಾಗಿತ್ತು ಬಸ್ಗಳು, ಇನ್ಮೇಲೆ ಹೊರಡಬಹುದು ಅನ್ನೋ ರೀತಿಯ ಮಾತನ್ನ ಅವರು ಆಡ್ತಾ ಇದ್ರು. ಮಡಿಕೇರಿ ಬಸ್ ನಿಲ್ದಾಣ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಈ ಕಡೆ ಮೈಸೂರಿನಲ್ಲಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದ್ಬಿಟ್ಟಿದ್ದಾರೆ, ಆದರೆ ಬಸ್ಗಳೇ ಇಲ್ಲ. ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಬಸ್ಗಳಿದೆ, ಆಪರೇಟ್ ಆಗ್ತಾ ಇಲ್ಲ. ಬಸ್ ಸಂಚಾರವೇ ವಿರಳಾಗಿದೆ. ಮಂಜುನಾಥ್ ಪತ್ತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗದಗ್ನಿಂದ. ಮಂಜುನಾಥ್, ಗದಗ್ನಲ್ಲಿ ಬಸ್ಗಳು ಓಡಾಡ್ತಾ ಇದೆಯಾ? ನಾವು ನೋಡ್ತಾ ಇದ್ವಿ, ನೀವು ಕೆಲವು ಸ್ಟೂಡೆಂಟ್ಸ್ಗಳಲ್ಲಿ ಬ್ಯಾಗ್ ತಗೊಂಡ್ ಬಂದಿದ್ರು, ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಅನ್ಸುತ್ತೆ.
ಅವ್ರು ಎಲ್ಲೂ ಹೋಗ್ಬೇಕಾಗಿತ್ತು, ಆದ್ರೆ ಅವ್ರಿಗೆ ಬಸ್ ಇಲ್ಲದೆ ಭಾರಿ ಪರದಾಡ್ತಾ ಇದ್ರು. ಹೇಗಿದೆ ಗದಗ್ನಲ್ಲಿ ಪರಿಸ್ಥಿತಿ? ಬಸ್ಗಳು ಆಪರೇಟ್ ಆಗೇ ಇಲ್ವಾ ಬೆಳಿಗ್ಗೆಯಿಂದ? ಇನ್ ಕೇಸ್ ಆಪರೇಟ್ ಆಗಲ್ಲ ಅಂತಂದ್ರೆ ಗದಗ್ನಿಂದ ಗ್ರಾಮೀಣ ಭಾಗಕ್ಕೆ ಸಿಕ್ಕಾಪಟ್ಟೆ ಬಸ್ಗಳು ಆಪರೇಟ್ ಆಗ್ತಿರುತ್ತೆ. ಏನಂತ ಅವ್ರ ಕತೆ? ಹೌದು ಶ್ರೀಪಾದ್, ಏನಂದ್ರೆ ಗದಗ್ನಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮುಂಜಾನೆಯಿಂದನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ಇವಾಗ ಧರ್ಮಸ್ಥಳಕ್ಕೆ ಹೋಗುವಂತ ಪ್ರಯಾಣಿಕರು ಸಾಕಷ್ಟು ಪರದಾಡಿದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಏನು ಇವರು NSCಗೆ ಅಂತ ಹೇಳಿ ಕಲಬುರಗಿಗೆ ಹೋಗಿದ್ರು, ಆದ್ರೆ ಇವಾಗ ಗದಗ ಜಿಲ್ಲೆಯಿಂದ ಇವರು ಧಾರವಾಡ ತಾಲೂಕಿನ ನವಲಗುಂದಿಗೆ ಹೋಗಬೇಕಾಗಿತ್ತು. ಆದ್ರೆ ಇವಾಗ ಬಸ್ ಇಲ್ಲದಂತ ಕಾಲೇಜ್ ಸ್ಟೂಡೆಂಟ್ಗಳು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಇವಾಗ ಬೆಳಗಿನ ಜಾವ ಬಂದಿದ್ದಾರೆ, ಈವರೆಗೂ ಕೂಡ ನವಲಗುಂದಿಗೆ ಹೋಗಲು ಆಗ್ತಾ ಇಲ್ಲ. ಸಾಕಷ್ಟು ವಿದ್ಯಾರ್ಥಿನಿಯರಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಮ್ಮ, ನೀವು ಎಲ್ಲಿ ಹೋಗಿದ್ರಿ? ಕಲಬುರಗಿ ಸರ್. ಎದಕ್ಕೆ ಹೋಗಿದ್ರಿ? NCC ಕ್ಯಾಂಪಿಗೆ ಹೋಗಿದ್ದೀರಿ. ಈಗ ಹೆಂಗ್ ಬಂದ್ರಿ ನೀವು? ಹೆಂಗಿಲ್ಲ, ಟ್ರೈನಿಗೆ ಬಂದಿರಿ ಸರ್. ಕಲಬುರಗಿ ಅಂತ ಇಲ್ಲೇ ಇದಕ್ಕೆ ಗದಿಗೆ ಬಟಾಲಿಯನ್ 38 ರೀ, ಇಲ್ಲಿಂದ ಬಂದ್ವಿ. ಇವಾಗ ಇಲ್ಲಿಂದ ಬಸ್ ಇಲ್ಲ ಅನ್ನಕತ್ತದ. ಈಗ ಬಸ್ ಇಲ್ಲ, ಇವಾಗ ಏನ್ ಮಾಡ್ಬೇಕನ್ನೋ ಗೊತ್ತಿಲ್ಲ. ಈಗ ನೀವು ನವಲಗುಂದಕ್ಕೆ ಹೋಗ್ಬೇಕು. ನವಲೊಂದಕ್ಕೆ ಹೋಗಿ ಮತ್ ಮುಂದ್ ಹಳ್ಳಿಗೆ ಹೋಗ್ರಿ ನಾವು, ಕರ್ಲ್ವಾಡ ಅಂತ. ಹಾ ರೀ, ಹುಬ್ಳಿ ಸೈಡ್. ಅಂದ್ರೆ ನಿಮ್ಗೆ ಮುಷ್ಕರ ಐತೆ ಅಂತ ಗೊತ್ತಿರ್ಲಿಲ್ಲ? ನಮಗ್ ಗೊತ್ತಿದ್ದಿಲ್ಲ ಸರ್. ಇವಾಗ ಮಾರ್ನಿಂಗ್ ಬಂದಿವ್ರಿ, ಬಂದ್ ಬಟಾಲಿಯನ್ ಕೇಳಿದ ಅಲ್ಲಿಂದ ಇವಾಗ ಬಂದಿವ್ರಿ. ಈಗ ಮತ್ತೆ ಹೋಗಕ್ ಹೆಂಗ್ ಮಾಡ್ತೀರಿ? ಪ್ರೈವೇಟ್ ಗಾಡಿ ವ್ಯವಸ್ಥೆ ಇಲ್ಲ, ಏನಿಲ್ಲ. ಇವಾಗ ಹೆಂಗ್ ಮಾಡ್ಬೇಕು? ನಮ್ ಸೀನಿಯರ್ಸ್ ಅದಾರ, ಅವ್ರನ್ನ ಕೇಳ್ಬೇಕು. ಮೇಡಮ್, ನೀವು ಇವಾಗ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ಲ ಇದು ಮುಷ್ಕರ ಐತೆ? ಇದಿಲ್ರಿ ಸರ್. ಯಾವ ನೀವು? ನಾವು ನವಲಗುಂದ್ಲಿದ್ದ ಕರ್ಲ್ವಾಡ. ಏನ್ ಅಲ್ಲಿ ಕ್ಯಾಂಪ್ ಇತ್ತ? ನಮ್ಮ ಕ್ಯಾಂಪ್ ಐತ್ರಿ. ಈಗ ಮತ್ ಬಸ್ ಇಲ್ಲ ಇವಾಗ ಊರಿಗೆ ಹೋಗ್ಲಿಕ್ಕೆ? ಯಾರ ಪ್ರೈವೇಟ್ ಗಾಡಿ ತಗೊಂಡ್ ಹೋಗ್ತೀವಿ. ಮೇಡಮ್, ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಈಗ? ಮತ್ತೆ ಬಸ್ ಏಕಾಏಕಿ ಬಸ್ ಬಂದ್ ಆಗಿರೋದ್ರಿಂದ ನಮಗ್ ಬಹಳ ಸಮಸ್ಯೆ ಆಗ್ತಾ ಇದೆ, ಎದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟೇ ಸರ್. ಏನು ಸಾಕಷ್ಟು ಪ್ರಯಾಣಿಕರು ಕೂಡ ಇಂದ್ರೆ ಪರದಾಡ್ತಾ ಇದ್ರೆ, ಈ ಒಂದು ವಿದ್ಯಾರ್ಥಿಗಳಿಗೆ ಕೂಡ ನಮಗೆ ಈ ಒಂದು ಮುಷ್ಕರ ಇರೋದು ಗೊತ್ತಿಲ್ಲ. ಅಪ್ಪಿ, ನೀವು ಯಾವ್ರಿಗೆ ಹೋಗ್ತಾ ಇದ್ರಿ? ಯಾವ್ರಿಗೆ ಹೋಗ್ತಾ ಇದ್ದಪ್ಪಿ? ಈಗ ಬಸ್ ಅವ್ರು ಹೇಳ್ಯಾರ ಬಂದ ಊರಿ ಬರ್ಲಿಕ್ಕೆ ಅಂದ್ರೆ ಇಲ್ಲ ಅಂದ. ಏನು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಕೊಪ್ಪಳ ಜಿಲ್ಲೆಯಲ್ಲಿ ಸಾರಿಗೆ ಬಸ್ಗೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕುಕನೂರಿನ ಬಳಿ ಕಲ್ಲು ತೂರಾಟ ನಡೆದಿರುವಂತದ್ದು ಸಾರಿಗೆ ಬಸ್ ಮೇಲೆ. ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿತ್ತು ಈ ಬಸ್. ಕುಕನೂರು ಹತ್ರ ಬಸ್ಗೆ ಕಲ್ಲು ಬಿಸಿದ್ದಾರೆ. ಸಾರಿಗೆ ಬಸ್ಗೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕೊಪ್ಪಳದ ಕುಕನೂರಿನ ಬಳಿ ಕಲ್ಲು ತೂರಾಟ ನಡೆದಿರೋದು. ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ ಮೇಲೆ ಕಲ್ಲು ತೂರಾಟ ಕಿಡಿಗೇಡಿಗಳಿಂದ. ಬಸ್ ಆಪರೇಟ್ ಆಗ್ತಾ ಇತ್ತು. ಇದು ಯಲಬುರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು. ಆದರೆ ಕೊಪ್ಪಳದ ಕುಕನೂರು ಹತ್ರ ಈ ಬಸ್ ಮೇಲೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಬಸ್ ಮೇಲೆ, ಸಾರಿಗೆ ಬಸ್ ಮೇಲೆ ಕಲ್ಲು ತೂರಿರುವಂತ